ನಾನು ಎಕ್ಸಾಸ್ಟ್ ತೆಗ್ಬಿಟ್ಟ ಮೇಲೆ ನನಗೆ ಬೇಜಾರಾಗ್ತೈತೆ. ಸೌಂಡ್ ಇರ್ಬೇಕು ಗುರು, ಅವಾಗೇ ಓಡ್ಸೋಕ್ಕೆ ಮಜಾ ಅಲ್ವಾ. ಅದಕ್ಕೆ ನಾನು ಹಾಕೋದಾ ಬೇಡ ಅಂತ ಇದ್ದೀನಿ. ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಎಷ್ಟು ಕೊತ್ತರೆ ಕೂಡ ಇರೋದು ಒಂದು ಹಾಟು ಎಷ್ಟಿದ ತಗೊಂಡಂತ ನನಗೆ ಗೊತ್ತಿಲ್ಲ. ಏನು ಗುರು ಲೀನ್ಸ್, ನಾವು ಎ ಸಿಯಲ್ಲಿ ಇದ್ರೆ ಕೂಡ ನಮ್ಗೆ ಇರೋಕ್ಕಾಗ್ತಾ ಇಲ್ಲ ಅಂತ ಅದು ಹೋಗಿ ರೋಡ್ ಮೇಲೆ ಮಾಡೋ ಜೀವನ. ನಿಮಗೆ ಅಂತ ಅವ್ರು ಏನಾನ ಕಾಣಿಸ್ಬಿಟ್ರೆ ನೀವು ಅವ್ರಿಗೆ 10 ರೂಪಾಯಿನ ನೀವು ಏನಾನ ಈಸ್ಕೊಡ್ರಿ ಬ್ರೋ. ಜ್ಯೂಸು 10 ರೂಪಾಯಿ ಜ್ಯೂಸ್ ಬರುತ್ತೆ ಬ್ರೋ. ಅವ್ರ ಮುಖದಲ್ಲಿ ಬರೋದು ಖುಷಿ ನೋಡ್ಬಿಟ್ಟು ನಿಮ್ಗೆ ಇಷ್ಟು ಖುಷಿ ಆಗುತ್ತೆ ಏನು ಹೇಳ್ಬೇಡ್ರಿ ಬ್ರೋ. ಮತ್ತೆ ನೀವೆಲ್ಲರೂ ಕೇಳ್ತಾ ಇರ್ತೀರಲ್ಲ, ನೀವು ಬ್ಯಾಚಲ್ಲಿ ಹೋಗಲ್ಲ, ಬೈಕ್ ರೈಡರ್ಸ್ ಜೊತೆ ಹೋಗಲ್ಲ ಅಂದ್ಬಿಟ್ಟು. ಹೊಸಕೋಟದಲ್ಲಿ ಬ್ಲಾಗರ್ಸ್ ಇದ್ದಾರೆ, ಅವಾಗ ಮಾತಾಡಿದೆ ನಾನು. ಅವರು 1 ವೀಕ್ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರು ಅವರು. ಆಯಿತು ಚಾನೆಲ್ ಬೇರೆ ಡೌನ್ ಆಗ್ತೈತೆ, ಸರ್ಚ್ ಮಾಡಿದ್ರೆ ಕೂಡ ನನ್ನ ಚಾನೆಲ್ ನೇಮ್ ಬರ್ತಾ ಇಲ್ಲ. ಓಕೆ ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಮುಂಚೆನೇ ನೀವು ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಮಾಡಿಬಿಟ್ಟಿರ್ತೀರಾ, ನನಗೆ ಹಂಗೆ ಗೊತ್ತಾಗ್ತೈತೆ. ಓಕೆ ಆಲ್ರೈಟ್ ಗಾಯ್ಸ್, ಹೇಗಿದ್ದೀರಾ ನಮ್ಮ ಕರ್ನಾಟಕ ಪಬ್ಲಿಕ್? ಆಫ್ಟರ್ ಲಾಂಗ್ ಟೈಮ್ ಗೈಸ್, ಮಳೆ ಬಿದ್ದಂಗೆ ಕಾಣಿಸ್ತೈತೆ. ಬಿದ್ದಿಲ್ಲ ಅಂದರೆ ಚೆನ್ನಾಗೈತೆ, ಯಾಕಂದರೆ ನಾನು ಕೋಲಾರ್ಗೆ ಹೋಗ್ಬೇಕು. ಇಲ್ಲಿ ನೋಡ್ರಿ ಮಳೆ ಬಿದ್ದು ಆಫ್ ರೋಡಿಂಗ್ ಮಾಡಿರೋದು. ಫುಲ್ಲು ಗಲೀಜಾಗೈತೆ ಗಾಡಿ, ಏನು ಅನ್ಕೊಂಡ್ಬೇಡ್ರಿ ಬೈಕ್ ಲವರ್ಸ್ ಪ್ಲೀಸ್. ಇವತ್ತು ನಾನು ತುಂಬ ದಿವಸ ಮೇಲೆ ವ್ಲಾಗ್ ಮಾಡ್ತಾ ಇರೋದು, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ. ನೋಡಿರಿ ಬೈಕ್ ಮೇಲೆ ಮಾತಾಡೋಣ. ಎಲ್ಲರಿಗೂ ನನ್ನ ವಯಸ್ಸು ಕ್ಲಿಯರಾಗಿ ಬರ್ತಾ ಇರ್ಬೋದು, ಯಾಕಂದರೆ ತುಂಬ ದಿವಸ ಆಯ್ತಲ್ಲ. ಸೆಟ್ಟಿಂಗ್ ಸ್ವಲ್ಪ ಮಾಡಿಬಿಟ್ಟು ತುಂಬ ಇದ್ದರು, ಅದಕ್ಕೆ ಇವಾಗ ಬೇಗನೆ ಹೋಗ್ಬೇಕು. ನಾನು ಸರ್ವಿಸ್ ಬೇಡ ಮಾರ್ಬೇಕು. ಇದಕ್ಕೆ ಆಯಿಲ್ ಈಸ್ಕೊಂಡು ಕೋಲಾರಲ್ಲಿ ಹಾಗೆ ಒಂದು ಸ್ಮಾಲ್ ರೈಡ್ ಮಾಡಿಬಿಡೋಣ. ತುಂಬ ದಿವಸ ಆಯಿತು. ಚಾನೆಲ್ ಬೇರೆ ಡೌನ್ ಆಗ್ತೈತೆ. ಸೈಡಲ್ಲಿ ಕ್ಲಿಪ್ ಬರ್ತಾ ಇರ್ಬೋದು, ನೋಡ್ರಿ ಬೇಕಾದರೆ. ಸರ್ಚ್ ಮಾಡಿದ್ರೆ ಕೂಡ ನನ್ನ ಚಾನೆಲ್ ನೇಮ್ ಬರ್ತಾ ಇಲ್ಲ. ನಾನು ಮಾಡೋದು ನೋಡಿಬಿಟ್ಟು ಬೇಜಾರಾಗೋಯ್ತು. ಫ್ಯೂಲ್ ಬೇರೆ ಆಗಬೇಕು ಇದಕ್ಕೆ. 1 ಪಾಯಿಂಟ್ ಐತೆ ಅಷ್ಟೇ ಬ್ರೋ. ಒಬ್ಬ ರೈಡರು ಯಾವ್ರು ಗೊತ್ತಿಲ್ಲ ನನಗೆ. ಸ್ವಲ್ಪ ಈ ವಿಡಿಯೋ ಹಾಕ್ತೀನಿ ಸೈಡಲ್ಲಿ. ಅಕ್ಕ ಅನ್ನ ಮಿಸ್ లేక తిందు లేక లే పిల్లలు ఆడుస్తున్నారు లేక ಇದು ನೋಡ್ರಿ ಬ್ರೋ, ಪಾಪ ಅಮ್ಮ ಮಲ್ಕೊಂಡು ಕುಡ್ದಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ಅವ್ರ ಮಕ್ಕಳು ಪಾಪ ಅವ್ರು ಮಲಗಿದ್ದಕ್ಕೆ ಇವ್ರು ಕೂಡ ಮಕ್ಕಳು ಕೂಡ ಮಲ್ಕೊಂಡ್ಬಿಟ್ಟಿದ್ದಾರೆ ನೋಡ್ರಿ ಗುರು. ಅಮ್ಮ ಗುರು ಹಂಗೆಲ್ಲ ಮಾಡಬಾರ್ದು. ಬಿದ್ದೋಗ್ಬಿಟ್ಟು ಏನು ಸುಸ್ತಾಗಿತ್ತೋ ಇಲ್ಲ ಊಟ ಇರದಿರ ಏನೋ ಹಂಗೆ ಆಗ್ಬಿಟ್ಟಿದ್ದು ಏನು ಗೊತ್ತಿಲ್ಲ. ತಿರ್ಗಾ ಅಪ್ಪ ಎದುರಿಸ್ಬಿಟ್ಟು ಊಟ ಕೊಟ್ಟು ನೀರು ಬಾಟ್ಲು ಕೊಟ್ಟು 100-200 ಕಾಸು ಕೊಟ್ಟು ಎಲ್ಲ ಸೈಡಲ್ಲಿ ಕೂಡಿಸ್ಬಿಟ್ಟು ಹೋಗಿ ನೋಬ್ರು ಅಂಥವ್ರು ಇರಬೇಕು ಬ್ರೋ. ಬೈಕ್ ರೈಡರ್ಸ್ ಅಂದ್ಬಿಟ್ರೆ ಹೂ ಅಂತ ಹೋಗೋದು ಅಂತ ಬರೋದು. ನಾನು ಕೂಡ ಹಂಗೆ ಮಾಡ್ಬೇಕಂತ ಇದ್ದೀನಿ. ಯಾರಾನ ಸಿಗ್ತಾರೆ, ನಮ್ಮಂಥವ್ರು ಸಿಗಲ್ಲ ಅದು. ಆಮೇಲೆ ನಡೀರಿ ಗೈಸ್, ಯಾರಾನ ಇರಲಿ ಗುರು, ಎಲ್ಲನ ಇರಲಿ, ವೀಡಿಯೋಕ್ಕೋಸ್ಕರನೇ ಅಲ್ಲ. ವೀಡಿಯೋ ಮಾಡ್ದಿರ ಇದ್ದರೆ ಕೂಡ ನೀವು ಆ ಕೆಲಸ ಮಾಡಬೇಕು ಗುರು. ಯಾಕಂದರೆ ತುಂಬ ಬೇಜಾರಾಗತ್ತೆ. ಹಂಗೆ ಅವ್ರ ಮುಖ ನೋಡಿಲ್ಲ ಅಂದರೆ ಕೂಡ ಅವ್ರ ಮಕ್ಕಳ ಮುಖ ನೋಡ್ಬೇಕು ಗುರು. ನೋಡ್ರಿ ಪಾಪ ಹೆಂಗೆ ರೋಡ್ ಮೇಲೆ ಮಲ್ಕೊಂಡಿದ್ದಾರೆ. ನಮಗೆ ಮನೆಯಲ್ಲಿದ್ರೇ ಬಿಸಿಲು ಹೆಂಗೆ ಹೊಡಿಯತ್ತೆ ಗೊತ್ತಾ. ಅವರು ರೋಡ್ ಮೇಲೆ ಎನಿ ಟೈಮ್ ರೋಡ್ ಮೇಲೆ ಹೆಂಗಿರ್ಬೇಕು ಗುರು. ಇವಾಗ ನಾನು ಡಿಸೈಡ್ ಮಾಡಿದ್ದೀನಿ, ಒಂದು ನ್ಯೂ ಬ್ಯಾಗ್ ಇಸ್ಕೊಂಡು, ಅದು ಕೂಡ ಒಂದು ಬ್ಲಾಗ್ ಬರುತ್ತೆ. ಇದು ನಾನು ಸುಮ್ಮನೆ ಹೋಗ್ತಾ ಇರೋದು ರೈಡ್ಗೆ, ತುಂಬ ದಿವಸ ಆಯ್ತಲ್ಲ, ಅದಕ್ಕೆ ಫ್ಯೂಲ್ ಹಾಸ್ಕೊಳೋಣ ಫಸ್ಟು. ಓಕೆ ಆಲ್ರೈಟ್ ಗೈಸ್, ಫ್ಯೂಲ್ ಹಾಕ್ಕೊಂಡೆ. ಇವಾಗ ನಡೀರಿ ಹೋಗೋಣ. ನಾನು ಯಾರು ನೋಡಿ ಗೊತ್ತಾ ಕಲ್ದಿರೋದು, ಲಿಖಿತ್ ಲೋಕೇಶ್ ಏನೋ ಯೂಟ್ಯೂಬರ್ ಬ್ಯಾಂಗ್ಳೂರಿಂದ. ಅವರು ತುಂಬ ಹೆಲ್ಪ್ ಮಾಡ್ತಾರೆ, ಪೆಟ್ರೋಲ್ ಕೊಡ್ತಾರೆ, ವಂಡರ್ಲಾ ಟಿಕೆಟ್ಸ್ ಕೊಡ್ತಾರೆ. ಅವರು ಕೂಡ ಸ್ವಲ್ಪ ಡಾಗ್ಸ್ಗೆ ಫುಡ್ ಹಾಕ್ತಾ ಇದ್ದಿದ್ದು. ಇವಾಗ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಬ್ಯಾಗ್ ಇಟ್ಕೊಂಡವರು ಗೊತ್ತಾ.
ಅಂಥದ್ದು ನಾವು ಮಾಡಬೇಕು. ಯಾಕಂದರೆ ತುಂಬ ಬಿಸಿಲು ಬ್ರೋ, ತುಂಬ ಬಿಸಿಲು. ನಾವು ಎ ಸಿಯಲ್ಲಿ ಇದ್ದರೆ ಕೂಡ ನಾವು ನಮ್ಗೆ ಇರೋಕ್ಕಾಗ್ತಾಯಿಲ್ಲ. ಅಂಥದ್ದು ಹೋಗಿ ರೋಡ್ ಮೇಲೆ ಮಾಡೋ ಜೀವನ, ಅಯ್ಯೋ ಅಪ್ಪ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಬಂದುಬಿಟ್ರೆ ನಂಗೆ ರೆಸ್ಟ್ ಬೇಕು. ಅದು ಏನು ಕಾರಲ್ಲಿ ಹೋಗೋದು, ಏನು ಬೈಕಲ್ಲೆಲ್ಲ, ಕಾರಲ್ಲಿ ಹೋಗಿದ್ರೆ ಕೂಡ ನಂಗೆ ರೆಸ್ಟ್ ಬೇಕು. ಅಂಥದ್ದು ಹೋಗ್ಬಿಟ್ಟು ಅಷ್ಟು ಬಿಸಿಲು, ಅಷ್ಟು ಇದು ಕಷ್ಟ ಆಗುತ್ತೆ ಬ್ರೋ, ತುಂಬ ಕಷ್ಟ ಆಗುತ್ತೆ. ನಾನು ಹಂಗೆ ಮಾಡೋಣ ಅಂದಿದ್ದೀನಿ. ಹೇಳ್ರಿ ಕಮೆಂಟಲ್ಲಿ ನಿಮಗೆ ಅಂತ ಅವ್ರು ಏನಾನ ಕಾಣಿಸ್ಬಿಟ್ರೆ ನೀವು ಅವ್ರಿಗೆ 10 ರೂಪಾಯಿನ ನೀವು ಏನಾನ ಈಸ್ಕೊಡ್ರಿ ಬ್ರೋ. ಜ್ಯೂಸು 10 ರೂಪಾಯಿಗೆ ಜ್ಯೂಸ್ ಬರುತ್ತೆ ಬ್ರೋ. ಅವ್ರ ಮುಖದಲ್ಲಿ ಬರೋದು ಖುಷಿ ನೋಡ್ಬಿಟ್ಟು ನಿಮ್ಗೆ ಇಷ್ಟು ಖುಷಿ ಆಗುತ್ತೆ, ಏನು ಹೇಳ್ಬೇಡ್ರಿ ಬ್ರೋ. ಅಷ್ಟೇ ನಾನು ಹೇಳೋದು. ಹೊಸಕೋಟೆದಲ್ಲಿ ಬ್ಲಾಗರ್ಸ್ ಇದ್ದಾರೆ, ಅವಾಗ ಮಾತಾಡಿದೆ ನಾನು. ಅವರು 1 ವೀಕ್ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರು ಅವರು. ಕಮೆಂಟಲ್ಲಿ ಹೇಳಿ, ನೀವು ಕಮೆಂಟಲ್ಲಿ ಹೇಳಿದ್ರು ಕೂಡ ಮಾಡೋದೇ ಇಲ್ಲ ಅಂದರೆ ಕೂಡ ನಾನು ಮಾಡೋದೇ ಅದು ಕೆಲಸ. ಇವಾಗ ಡಿಸೈಡ್ ಆಗಿಬಿಟ್ಟಿದ್ದೀನಿ ಫುಲ್ಲಿ. ನನಗೆ ಬೇಜಾರಾಗೋಯ್ತು. ಆ್ಯಂಡ್ ನಾನು ತುಂಬ ದಿವಸ ಆಮೇಲೆ ನಾನು ಬ್ಲಾಗ್ ಮಾಡಿರೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಯಾಕಂದರೆ ನನ್ನ ಕನ್ನಡ ಸ್ವಲ್ಪ ಹಿಚ್ಕಿಚ ಬರ್ತೈತೆ. ಆ್ಯಂಡ್ ಹೋಗ್ತಾ ಮಾತಾಡಿ ಬಂದಿನಿ, ಅದೇನಿಲ್ಲ ಪ್ರಾಬ್ಲಮ್ಮು. ಮತ್ತು ನೀವೆಲ್ಲರೂ ಕೇಳ್ತಾ ಇರ್ತೀರಲ್ಲ, ನೀವು ಬ್ಯಾಚಲ್ಲಿ ಹೋಗಲ್ಲ, ಬೈಕ್ ರೈಡರ್ಸ್ ಜೊತೆ ಹೋಗಲ್ಲ ಅಂದ್ಬಿಟ್ಟು. ನಮ್ಮ ಬೈಕ್ ರೈಡರ್ಸೇ ಇಲ್ಲ ನಮ್ಮ ಊರದಲ್ಲಿ. ಎಲ್ಲೋ ಹೋಗೋದು ಬೈಕ್ ರೈಡಿಂಗ್ ಮಾಡೋಕ್ಕೆ, ಯಾರನ್ನ ಇದ್ರೇ ಅಲ್ಲ ಮಜಾ. ಅದಕ್ಕೆ ನಾನು ಒಬ್ಬನೇ ಹೋಗ್ತೀನಿ. 1 ವೀಕ್ ಬ್ಯುಸಿ ಇದ್ದೀನಿ. ಅವ್ರು ಹೇಳಿದ್ರು ನನಗೆ ನಾನು ಕಾಲ್ ಕೂಡ ಮಾಡಿದ್ರು ಅವರು. 1 ವೀಕ್ ಅವ್ರು ಕೂಡ ಯೂಟ್ಯೂಬ್ ಚಾನಲ್ ಐತೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅವ್ರು ಕೂಡ ಸಪೋರ್ಟ್ ಮಾಡಿ. ಓಕೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅವ್ರು ಕೂಡ ಮಾತಾಡಿದ್ರೆ ಬ್ರೋ ಯಾರೋ ಎಲ್ಲೋ ಹೋಗ್ತಾ ಇಲ್ಲ ಬ್ರೋ, ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ ಎಲ್ಲರೂ. 1 ವೀಕು ಆಮೇಲೆ ನೋಡೋಣ, ಕರೀತೀವಿ ನಿಮಗೆ. ಆಯ್ತು ಬ್ರೋ, ಇಲ್ಲಾಂದರೆ ನೀವು ಬರ್ರಿ, ಇಲ್ಲ ನಾನೇ ಬರ್ತೀನಿ, ಎಲ್ಲ ನಾವು ಹೋಗ್ಬಿಟ್ಟು ಬರೋಣ ಅಂದರೆ ಆಯ್ತು ಬ್ರೋ ಹಂಗೆ ಆಗಲಿ ಅಂದ್ಬಿಟ್ಟು ಹೇಳಿದ್ರು ಅವರು. ಸೊ ನೋಡೋಣ. ಅವ್ರು ಕೂಡ MT-15 ಐತೆ, NS ಐತೆ, ಡೂಕ್ 390, ಡೂಕ್ 200 ಎಲ್ಲ ಐತೆ ಅವ್ರ ಬ್ಯಾಚಲ್ಲಿ. ಇಲ್ಲಿ ನೋಡ್ರಿ ಗುರು, ಎಲ್ಲ ನೀರು, ಬಿಸಿಲು ಎಷ್ಟೈತೆ ಗೊತ್ತಾ? ನಮ್ಮ ಕೆರೆಯಲ್ಲೇ ನೀರೇ ಇಲ್ಲ. ನನ್ನ ಫಸ್ಟ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ರು ಅವ್ರಿಗೆ ಗೊತ್ತು ಎಲ್ಲರಿಗೆ ನಾನು ಎಕ್ಸಾಸ್ಟ್ ಹಾಕಿದ್ದೆ ಅಂತ. ಇವಾಗ ನಾನು ಎಕ್ಸಾಸ್ಟ್ ತೆಗ್ಬಿಟ್ಟ ಮೇಲೆ ನನಗೆ ಬೇಜಾರಾಗ್ತೈತೆ. ಸೌಂಡ್ ಇರಬೇಕು ಗುರು, ಅವಾಗೇನು ಓಡ್ಸೋಕ್ಕೆ ಮಜಾ ಅಲ್ವಾ? ಅದಕ್ಕೆ ನಾನು ಹಾಕೋದಾ ಬೇಡ ಅಂತ ಇದ್ದೀನಿ. ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಹಾಕೋದಾ ಬೇಡ ಅಂದ್ಬಿಟ್ಟು ನಾನು ಡಿಸೈಡ್ ನಿಮ್ಮ ಮೇಲೆ ಬಿಟ್ಬಿಟ್ಟಿದ್ದೀನಿ, ಅದು ಹಾಕೋದಾ ಬೇಡ ಅಂದ್ಬಿಟ್ಟು. ನೀವು ಡಿಸೈಡ್ ಮಾಡಿ ಹೇಳ್ರಿ. ಓಕೆ, ನಾನು ಇವಾಗ ಜಾಸ್ತಿ ತಲೆ ಕೆಟ್ಕೊಳಲ್ಲ, ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಹೆಂಗೆ ಹೇಳ್ತಾರೆ ಹಂಗಪ್ಪ. ನಿಮಗೆ ಚೆನ್ನಾಗಿ ಕಾಣಿಸ್ರೇ ಅಲ್ಲ ನೀವು ನೋಡೋದು ಬ್ಲಾಗು, ಅದಕ್ಕೆ ನಾನು ನಿಮ್ಮ ಮೇಲೆ ಬಿಟ್ಟಿದ್ದೀನಿ. ಆಮೇಲೆ ನೀವೇ ನೋಡ್ಕೊಳ್ರಿ. ಇದ್ರದ್ದು ಟಾಪ್ ಸ್ಪೀಡ್ ಚೆಕ್ ಮಾಡಬೇಕು, ತುಂಬ ಗೊತ್ತಲ್ಲ. ಒಂದು ಗಿತ ಟಾಪ್ ಸ್ಪೀಡ್ ಚೆಕ್ ಮಾಡಬೇಕು, ಒಂದು ಗಿತ ಮೈಲೇಜ್ ಚೆಕ್ ಮಾಡಬೇಕು. ಒಂದು ಗಿತ ಕೂಡ ಮೈಲೇಜ್ ಟೆಸ್ಟ್ ಮಾಡಿಲ್ಲ ನಾನು. ಪೆಟ್ರೋಲ್ ಹಾಕೋದು ಓಡ್ತಾ ಇರೋದು ಅಷ್ಟೇ. ಓಕೆ ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಮುಂಚೆನೇ ನೀವು ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಮಾಡಿಬಿಟ್ಟಿರ್ತೀರಾ, ನನಗೆ ಹಂಗೆ ಗೊತ್ತಾಗ್ತೈತೆ. ಸೊ ನೀವೆಲ್ಲ ನಮಗೆ ಇದೆ, ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಸಪೋರ್ಟ್ ಮಾಡಿರಿ ಅಷ್ಟೇ. ನಾನು ನಿಮಗೆ ಸಿಗ್ತೀನಿ ಮುಂದೆ. ಓಕೆ, ಬಾಯ್ ಗುರು. ಈ ಗಾಡಿಗೆ ಮಾತ್ರ, ಈ ಬೈಕ್ಗೆ ಮಾತ್ರ ಎಷ್ಟು ಸೆಟ್ಟಿ ನನ್ನ ಹಾಡ್ಕೊಳ್ಳಿ ತೆಗಿ ಹೇಳಿ. ಎಷ್ಟು ಕೊತ್ತರೆ ಕೂಡ ಇರೋದು ಒಂದು ಹಾಟು, ಎಷ್ಟು ಕಿತ ತೊಗೊಂಡತ್ತ ನನಗೆ ಗೊತ್ತಿಲ್ಲ. ಏನು ಗುರು ಲೀನ್ಸ್, ಏನು ಗುರು ಪಾಪ. ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟಿದ್ದೆ. ನಂದು ಬುಲೆಟ್ ಒಂದು ನನ್ನ ಡ್ರೀಮ್ ಬೈಕು ನನಗೆ ಫೈನಲಿ ಸಿಕ್ಬಿಡ್ತು. ಇವಾಗ ನಾನು ಓಡಿಸ್ತಾ ಇದ್ದೀನಿ. ಅದು ಎಷ್ಟೊಂದು ಜನಗೂ ಡ್ರೀಮ್ ಬೈಕ್ ಇನ್ನೂ ಐತೋ ಅದು ಏನು ಗೊತ್ತಿಲ್ಲ ಗುರು. ನಿಮಗೆಲ್ಲ ಸಿಗ್ಬೇಕಿಂತ ಬೈಕು. ಓಕೆ ಆಲ್ರೈಟ್ ಗೈಸ್, ನಾನು ಫೈನಲಿ ಬಂದುಬಿಟ್ಟಿದ್ದೀನಿ. ಕೋಲಾರ ಹೈವೇ ಮೇಲೆ ಹೋಗೋಣ ನಡೀರಿ ಗೈಸ್, ಯಾಕಂದ್ರೆ ಲೆಟ್ಸ್ ಗೋ. ಇಲ್ಲಿ ಸಂಡೇ ಬರ್ತಾರೆ ಗೈಸ್, ಎಲ್ಲರೂ ಅಂತ ಹೋಗ್ತಾರೆ. G900 ಯಾವ ಬುಜ. ನಾನು ಬಂದಿರೋದು ಇಲ್ಲಿ ಯಾಕೆ ಹೇಳ್ಸಕ್ಕಂದ್ರೆ ಆಯಿಲ್ ಇಸ್ಕೊಂಡು ಏನು ಹೇಳ್ತೀನಿ, ಆಯಿಲು ಇಲ್ಲಿಂದ ಇಸ್ಕೊಂಡೋಗಿ ಅಲ್ಲಿ ಹಾಕೋದು ನಾನು. ಅದಕ್ಕೆ ನಮ್ಮ ಕುದುರೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋ, ನಮ್ಮ ಮನಸ್ಸು ಚೆನ್ನಾಗಿದ್ರೆ ದೇವ್ರೇನು.
ಕೋಲಾರ ಒಳಗಡೆ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಆಯಲ್ ಸಿಗೋದು ನನಗೆ ಗೊತ್ತಿಲ್ಲ. ಇಲ್ಲಿ ಐತೆ ದೊಡ್ಡ ಹೆಸರು ಐತೆಪ್ಪ. ಇಲ್ಲಿ ದೊಡ್ಡ ಬೋರ್ಡ್ ಆಗಿಬಿಟ್ಟಿದ್ದಾರೆ ಕ್ಯಾಸ್ಟಲ್ ಅಂದ್ಬಿಟ್ಟು. ಕ್ಯಾಸ್ಟಲ್ 1.2 ಬೇಕಾಗಿರೋದು ನೋಡೋಣ ಹೋಗ್ಬಿಟ್ಟು. ನೋಡ್ರಿ ಈ ದೇವಸ್ಥಾನ ಐತೆ. ಈ ದೇವಸ್ಥಾನ ಮುಂದೆನೇ ಐತೆ ಲೆಫ್ಟ್ ಸೈಡು. ಅಲ್ಲಿಂದ ಬಂದರೆ ಇಲ್ಲಿಂದ ಹೋಗಿದ್ರೆ ರೈಟ್ ಸೈಡ್. ಚೆನ್ನಾಗೈತೆ, ಏನು ಬೇಕಾದ್ರೆ ಸಿಗತ್ತೆ. ಕ್ಯಾಸ್ಟಲ್ ಐಟಮ್ ಎಲ್ಲ ಇರ್ಬೋದು ಐ ಥಿಂಕ್. ನಡೀರಿ ಹೋಗೋಣ ಇವಾಗ. ಆಯಲ್ಗೋಸ್ಕರ ನಾನು ಅಲ್ಲಿಂದ ಬಂದಿದ್ದು ಗೊತ್ತಾ. ಲೋಕಲ್ ಮಾತ್ರ ಆಗಬೇಡ್ರಿ ಆಯಲ್ಲು, ಯಾಕಂದರೆ ಇಂಜಿನ್ನು ವೀಕ್ ಆಗಿಬಿಡತ್ತೆ. ಇನ್ನು ಬೇರೆ ಏನಂದರೆ ನಾವು ಓಡಿಸೋದು ಹೆಂಗೆ ಗೊತ್ತಾ, ಹಿಂಗಂತ ಹೋಗೋದು. ಅದಕ್ಕೆ ನಾವೇನು ಮಾಡಬೇಕು, ಗಾಡಿ ಗನ್ನಂಗೆ ಇಟ್ಕೊಳ್ಬೇಕು, ಬೇರೆ ಏನಿಲ್ಲ. ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಕೋಲಾರಲ್ಲ, ಯಾಕಂದರೆ ತುಂಬ ದೊಡ್ಡದಾಗಿಬಿಡುತ್ತೆ ಬ್ಲಾಗು. ನಾನು ಸೆಂಟ್ರಲ್ಲಿ ಏನಾನ ಸೀನ್ ಆಗಿದ್ರೆ ನಾನು ಅದು ಕ್ಯಾಪ್ಚರ್ ಮಾಡಿ ನಾನು ಲಾಸ್ಟಲ್ಲಿ ಹಾಕ್ತೀನಿ, ಅದು ಕೂಡ ನೋಡಬೇಕು ನೀವು. ಆ್ಯಂಡ್ ವಿಡಿಯೋ ಚೆನ್ನಾಗಿ ಕಾಣಿಸಿದ್ರೆ ಎಲ್ಲರೂ ಏನು ಮಾಡಬೇಕು ಗೊತ್ತಲ್ಲ, ನಾನು ಹೇಳೋ ಅಷ್ಟೇ ಇಲ್ಲ. ಲೈಕ್ ಕಮೆಂಟ್ ಶೇರ್ ಮಾಡಿಬಿಡ್ರಿ. ತಿರ್ಗಾ ಹೇಳ್ತಾ ಇದ್ದೀನಿ, ತುಂಬ ದಿವಸ ಆಯಿತು ಹೇಳಿ ಅದು. ಅದಕ್ಕೆ ನಿಮ್ಮ ಜೊತೆ ನಿಮ್ಮ ಕೈಯಲ್ಲಿ ಲೈಕ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಬೇರೆಯವ್ರು ನೋಡಿಸಿ ಅವರನ್ನು ನಮ್ಮ ಬ್ಲಾಗ್ ಇಷ್ಟಪಟ್ಟು ಲೈಕ್ ಮಾಡ್ತಾರೆ. ಆ್ಯಂಡ್ ಸಪೋರ್ಟ್ ಮಾಡಿ. ಚಾನಲ್ ಬೇರೆ ಹೋಗ್ತಾಯಿದೆ ಡೌನು. ನನ್ನ ಚಾನಲ್ ನೇಮ್ ಕೂಡ ಬರ್ತಾಯಿಲ್ಲ, ಸರ್ಚ್ ಮಾಡಿದ್ರೆ ನೀವು ಬೇಕಾದರೆ ನೀವೇ ನೋಡ್ಬೋದು. ಲುಕ್ಮಾನ್ ಯಲ್ಲಮ್ಮ ಸರ್ಚ್ ಮಾಡಿದ್ರೆ ಫಸ್ಟು ನೇಮ್ ಬರ್ತಾಯಿತ್ತು, ಅದು ಕೂಡ ಬರ್ತಾಯಿಲ್ಲ. ನಾನಿವಾಗ NS 200 ಬೈಕ್ ರೈಡರ್ ಅಂತ ಒಂದು ಚಾನಲ್ ಮಾಡಿದ್ದೀನಿ. ಇದರಲ್ಲಿ ನೋಡ್ತೀನಿ, ಇದರಲ್ಲಿ ಏನಾನ ಸಕ್ಸಸ್ ಆಗಿದ್ರೆ ಇದರಲ್ಲೇ ಹಾಕ್ತೀನಿ ಲುಕ್ಮಾನಲ್ಲಿ. ಇಲ್ಲ ಅಂದರೆ ನಾನು NS 200 ಬೈಕ್ ರೈಡರಲ್ಲೇ ಹಾಕ್ಬಿಡ್ತೀನಿ ಎಲ್ಲ ವ್ಲಾಗ್ಸು. ಅಲ್ಲಿ ಎಷ್ಟೈತೆ 20 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು. ಇದರಲ್ಲ 4,000 ಇದೆ, ಅದರಲ್ಲಿ ಅದು ಕೂಡ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್ಕು, ನಾವೇ ಮಾಡ್ಕೊಂಡಿರೋದು. ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ನಾನು ಇದಾಗಿತ್ತು. ಹೇಳಿದ್ರೆ ತುಂಬ ಆಯ್ತದು. ಇವತ್ತದ್ದು ಬ್ಲಾಗ್ ಇಲ್ಲ ಎಂಡ್ ಮಾಡೋಣ. ಐ ಹೋಪ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸಿರ್ಬೋದು. ಆ್ಯಂಡ್ ಲೆಟ್ಸ್ ಗೋ, ಬಾಯ್, ಟೇಕ್ ಕೇರ್. ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಆ್ಯಂಡ್ ಪೀಸ್ ಔಟ್ ಗೈಸ್, ಬಾಯ್.